ಹಣ ಎಲ್ಲಿಗೆ ಹೋಯಿತು ಎಂದು ಜೋರಾಗಿ ಮತ್ತೆ ಮತ್ತೆ ಲಿಖಿತವಾಗಿ ಕೇಳುವುದಕ್ಕೆ ಬಂದಿದ್ದೇವೆ. ಎಲ್ಲಿ ಹೋದ ದುಡ್ಡು, ಎಲ್ಲಿ ಹೋದ ದುಡ್ಡು, ದುಡ್ಡು ಎಲ್ಲಿ ಹೋದು? ಅದೇ ಕಾಲಕ್ಕೆ ಪೊಲಿಟಿಕಲ್ ಫಂಡ್ ಅಂತ ಸಾಕ ದುಡ್ಡು ಹಾಕ್ತಾ ಇದ್ದೀರಿ, ಎಲ್ಲನೂ ಏನೇನೋ ಮಾಡ್ತಾಯಿದ್ರು. ಇದಷ್ಟೇ ಅಲ್ಲ, ಪ್ರಣಾಳಿಕೆ ಸಹಿತ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಏನಪ್ಪ ಅಂತಂದ್ರೆ CJP ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿ ಅವರಿಗೆ ನಿವೃತ್ತಿಯ ಕೊಡುಗೆಯಾಗಿ ರಾಜ್ಯಸಭಾ ಸ್ಥಾನಮಾನ ನೀಡುವುದಿಲ್ಲ. ಮೊದಲಿಗೆ ಅಟ್ಯಾಕ್ ಮಾಡಿದ ನ್ಯಾಯಾಂಗದ ಮೇಲೆ ಹಿಂದೆ ನೋಡಿದ್ರಿ ನೀವು. ನಮ್ಮ ಹಿಂದಿನ ಶ್ರೀಜಾಯ್ ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಟ್ಟಿದ್ದು ನಿಮ್ಗೆ ನೆನಪಿರ್ಬೋದು ನಿಮಗೆ. ಅದೇ ಕಾಲಕ್ಕೆ ಇಲ್ಲಿವರೆಗಿನ ನಮ್ಮ ಶ್ರೀಜಾಯ್ ಚಂದ್ರಚೂಡ್ ಅವರು ಏನು ಮಾಡಿದರು ಚುನಾವಣಾ ಆಯೋಗದ ಬಗ್ಗೆ ಬದಲಾಗಿರೋದು ನಿಮಗೆ ಗೊತ್ತಿರ್ಬೋದು. ಅಂದರೆ ನ್ಯಾಯಾಧೀಶರು ನಿವೃತ್ತರಾದ ತಕ್ಷಣ ಪ್ರಾಮಾಣಿಕವಾಗಿ ನಮ್ಮ ಜೀವನ ನಡೆಸ್ಕೊಂಡು ಹೋಗುವಂಥದ್ದು ಆಗಬೇಕಿಲ್ಲ. ರಾಜಕೀಯದಲ್ಲಿ ಎಂಟ್ರಿ ಹಾಕಿಬಿಡೋದು ಅನ್ನುವಂಥದ್ದು ತೊಗೊಂಬರ್ತೀವಿ, ನಾವು ಧ್ಯೇಯ ತೊಗೊಂಬರ್ತೀವಿ. ರಾಜ್ಯಸಭಾ ಸದಸ್ಯ ಆಗೋದು ಮತ್ತಾರೋ ಆಗುವಂಥದ್ದಲ್ಲ, ಯಾರಾದರೂ ನಿಮಗೆ ಗೊತ್ತದ. ಅದೇ ಕಾಲಕ್ಕೆ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದು ಭಯೋತ್ಪಾದನೆ ಸಮ. 77 ಲಕ್ಷ ಜನರ ಲಾಸ್ಟ್ ಟೈಮ್ ಮತ ಆಗಿದ್ದದ ವೆಸ್ಟ್ ಬೆಂಗಾಲದಲ್ಲಿ, ಅವ್ರು ಮತದಾನ ಹಕ್ಕು ಕಸ್ಕೊಂಡ್ರಿ. ಅದಾಗೋಗಿಲ್ಲ, ಹಕ್ಕು ಕದಿಯುವಂಥ ಮತದಾನ ಕದಿಯುವಂಥ ವ್ಯವಸ್ಥೆ ಆದ್ರೆ ನಮ್ಮ. ಹಾಗಾಗಿ CJP ಏನಪ್ಪ ಅಂತಂದ್ರೆ ಏನು ಮಾಡ್ತಾಯಿದೆ ಅಂದ್ರೆ ನಾಗರಿಕ ಮತ ಹಕ್ಕನ್ನು ಕಸಿದುಕೊಳ್ಳೋರಿಗೆ ಭಯೋತ್ಪಾದನೆ ಸಮ ಮಾಡಿ UAP ಅಂಡರದಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡುವಂಥದ್ದು ಅಂತೇಳಿ ಮುಖ್ಯ ಚುನಾವಣಾ ಆಯುಕ್ತರನ್ನು UAP ಅಡಿಯಲ್ಲಿ ಬಂಧಿಸಬೇಕು. ಅಂದರೆ ಅದರಲ್ಲಿ ಬಂಧಿಸ್ತೀವಿ ನಾವು. ಒಬ್ಬ ಮತದಾರರನ್ನು, ಒಬ್ಬ ಸಿಟಿಜನ್ ನಾಗರಿಕನ ಕಿತ್ತು ಹಾಕುವಂಥದ್ದು ನಾವು ಆ ರೀತಿ ಬಂದು ಮಾಡ್ತೀವಿ. ಈಗ ನಡೆದಂಥದ್ದು ಸಂಸತ್ತಿನ ಸದಸ್ಯ ಬಲವನ್ನು ಹೆಚ್ಚಿಸದೆ ಮಹಿಳೆಯರಿಗೆ 33%, ಈಗ 850 ಎಷ್ಟು ಹೆಚ್ಚಿಸಿ 33% ಕೊಡ್ತಂತ ಹೇಳಿದ್ರು. ಇಲ್ಲ, ಈಗ ಇದ್ದಂಥ 563ರಲ್ಲಿ 50% ಹೆಣ್ಮಕ್ಳಿಗೆ ಕೊಡುವಂಥ ತರ್ತೀವಿ. ಅವ್ರು ನಿಜವಾದ 50% ಬರಲಿ ಅನ್ನುವಂಥದ್ದು. ಹೆಚ್ಚುವರಿ ಎಲ್ಲ ಸಂಪುಟ ಸ್ಥಾನಮಾನಗಳಲ್ಲಿ ಮಹಿಳೆಯರಿಗೆ 50, ಅಂದ್ರೆ ಇವತ್ತು ಮಂತ್ರಿ ಸ್ಥಾನಗಳು ಸಹಿತ ಮೀಸಲಾತಿ 50%. ನಿಜವಾದ ಸ್ವತಂತ್ರ ಮಾಧ್ಯಮಕ್ಕೆ ಅವಕಾಶ ಕಲ್ಪಿಸೋದಕ್ಕಾಗಿ ನಿಜವಾಗಿಯೂ ಇವತ್ತು ನಮ್ಮ ಮಾಧ್ಯಮ ಸ್ವತಂತ್ರ ಉಳಿಬೇಕಾಗಿ